ನಮಸ್ಕಾರ ಸ್ನೇಹಿತರೆ, ತುಂಬ ದಿನ ಆಯ್ತು ವೀಡಿಯೋ ಮಾಡಿ, ಕ್ಷಮೆ ಇರಲಿ. ಸೊ ಇದು ನಮ್ಮ ಶಾಪ್ಗೆ ಒಂದು ಫೋನ್ ಬಂತು, RMX 3998 ರಿಯಲ್ಮಿ 12X ನಾಜೋ 70X ಸೇಮ್ ಬರುತ್ತೆ. ಪ್ರಾಬ್ಲಮ್ ಏನಪ್ಪ ಅಂದರೆ ಇವರೇನೋ ರೀಸೆಟ್ ಏನೋ ಮಾಡಿದ್ರೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸೊ ನನಗೆ ಈ ಥರ ಕಂಡೀಷನಲ್ಲಿ ಕೊಟ್ಟಿದ್ದಾರೆ. ಇದು ಆಪ್ಷನ್ಸ್ ಓಕೆ ಮಾಡಿದ್ರೆ ಮುಂದೆ ಹೋಗ್ತಿಲ್ಲ, ಬ್ಯಾಕ್ ಬರ್ತಾ ಇದೆ. ಇನ್ ಕೇಸ್ ಅದನ್ನ ಬ್ಯಾಕ್ ಬಂದು ಮತ್ತೆ ಅದನ್ನ ಫೋರ್ಸ್ಫುಲಿ ನಾವು ಈಗ ನೆಕ್ಸ್ಟ್ ಅಂತ ಆಪ್ಷನ್ ಮಾಡಿದ್ರೆ ಸ್ಕ್ರೀನ್ ಅನ್ನೋದು ನಮಗೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ತಾ ಇದೆ. ನೋಡಿ, ಈ ಥರ ಕಂಪ್ಲೀಟ್ ಬ್ಲ್ಯಾಂಕ್ ಆಗುತ್ತೆ. ನೆಕ್ಸ್ಟ್ ನಾವು ಪವರ್ ಬಟನ್ ಏನು ಪ್ರೆಸ್ ಮಾಡಿದ್ರೆ ಏನು ಬರ್ತಾ ಇಲ್ಲ. ನೋಡಿ, ಈ ಥರ ಪ್ರೆಸ್ ಮಾಡಿ ಏನೂ ಬರ್ತಾ ಇಲ್ಲ. ಸೊ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಪ್ರೆಸ್ ಮಾಡಿಕೊಂಡು ಇವು ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಸ್ವಲ್ಪ ಬ್ಯಾಕ್ ಆಗ್ತಿದೆ. ನೋಡಿ, ಸ್ಕ್ರೀನ್ ಬ್ಯಾಕ್ ಆಗುತ್ತೆ ಈಗ. ಓಕೆ, ಬ್ಯಾಕ್ ಆಯಿತು. ಸೊ ಈ ಥರ ಆಗ್ತಾಯಿದೆ ನೋಡಿ. ಈಗ ನಾವು ನೆಕ್ಸ್ಟ್ ಓಪನ್ ಮಾಡಿ ನೆಕ್ಸ್ಟ್ ಎಮರ್ಜೆನ್ಸಿಯಲ್ಲಿ ಕೂಡ ನಾವು ಓಕೆ ಮಾಡಿದ್ರೂ ಸ್ಕ್ರೀನ್ ಅನ್ನೋದು ಬ್ಲ್ಯಾಂಕ್ ಆಗ್ತಾಯಿದೆ. ಸೊ ಮೇ ಬಿ ಇದು ನನ್ನ ಪ್ರಕಾರ ಸಾಫ್ಟ್ವೇರ್ ಮಾಡೋದ್ರಿಂದ ಸಾಲ್ವ್ ಆಗೋಲ್ಲ. ಮೇ ಬಿ ಇದು ನೆಟ್ವರ್ಕ್ ರಿಲೇಟೆಡ್ ಇಶ್ಯೂ, ಬೇಸ್ ಬ್ಯಾಂಡ್ ಪ್ರಾಬ್ಲಮ್ ಇರುತ್ತೆ ಅನ್ಕೋತೀನಿ. ಸೊ ಫಸ್ಟಿಗೆ ನಾವು ಇದನ್ನು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಪವರ್ ಬಟನ್ನ ಪ್ರೆಸ್ ಮಾಡಿಕೊಂಡು ರೀಸ್ಟಾರ್ಟ್ ಮಾಡೋಣ. ರೀಸ್ಟಾರ್ಟ್ ಮಾಡಿ ಏನು ಮಾಡ್ತೀನಪ್ಪ ಅಂದರೆ, ನಾನು ಈಗ ಬೇಸ್ ಬ್ಯಾಂಡ್ ಸವಸ್ಸಕ್ಕೂ ಹೋಗಲ್ಲ, ಸಾಫ್ಟ್ವೇರ್ ಮಾಡೋದ್ರಿಂದ ಸಾಲ್ವ್ ಆಗೋಲ್ಲ. ಇದನ್ನು ವಿತೌಟ್ ಸಾಫ್ಟ್ವೇರ್ ವಿತೌಟ್ ಹಾರ್ಡ್ವೇರ್ ಇದನ್ನು ಈ ಸ್ಕ್ರೀನ್ನ ಬೈಪಾಸ್ ಮಾಡಬೇಕು. ಅದಕ್ಕೆ ಸ್ಟೆಪ್ ಏನಪ್ಪ ಅಂದರೆ ಸಿಂಪಲ್. ನೋಡಿ, ಇದರ ಸ್ಕ್ರೀನ್ ಮೇಲೆ ನೀವು 4-5 ಸಲ ಈ ಥರ ಟ್ಯಾಪ್ ಮಾಡಿ ಸ್ಕ್ಯಾನಿಂಗ್ ಫಾರ್ ಎ QR ಕೋಡ್ ಅಂತ ಬರುತ್ತೆ. ನೀವು ಇನ್ನೊಂದು ಫೋನ್ ಸಹಾಯ ತೊಗೊಳ್ಳಿ. ಅದರಲ್ಲಿ ಏನಪ್ಪ ಅಂದರೆ ಅಲೈನ್ಸ್ ಶೀಲ್ಡ್ ಸ್ಕ್ಯಾನರ್ ಅನ್ನೋದು ಒಂದು ಸರ್ಚ್ ಮಾಡಿ. ಸ್ಪೆಲ್ಲಿಂಗ್ ಏನಪ್ಪ ಅಂದರೆ ALLINC ಅಲೈನ್ಸ್, SHIELD ಶೀಲ್ಡ್, SCANNER ಸ್ಕ್ಯಾನರ್, ಅಲೈನ್ಸ್ ಶೀಲ್ಡ್ ಸ್ಕ್ಯಾನರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಬೇರೆ ಫೋನಲ್ಲಿ. ಓಕೆನಾ. ಫಸ್ಟ್ ಡಿವೈಸ್ ಓನರ್ ಸೆಟಪ್ ಇದನ್ನೇ ಓಕೆ ಮಾಡಿ. ಓಕೆ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಒಂದು ಸ್ಕ್ಯಾನರ್ ಬರುತ್ತೆ, ಅಲೈನ್ಸ್ ಆ ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರ್ನ ಈ ಫೋನಿಂದ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಓಕೆನಾ. ಒಂದು ನಿಮಿಷ, ಸ್ಕ್ಯಾನರ್ನ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ನೋಡಿ, ಬಂತು. ಈ ಸ್ಕ್ಯಾನರ್ನ ಈ ಫೋನಿಂದ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಈ ಪ್ರೋಸೆಸ್ನ ಸ್ಕಿಪ್ ಮಾಡೋಕ್ಕೋಸ್ಕರ. ಸೊ ಕನೆಕ್ಟ್ ವೈಫೈ, ಇಷ್ಟೊತ್ತು ನಮಗೆ ವೈಫೈ ಕನೆಕ್ಟ್ ಮಾಡೋದು ಏನು ಆಪ್ಷನ್ ಬರ್ತಿಲ್ಲ. ನೋಡಿ, ಇವಾಗ ವೈಫೈ ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ ಬರ್ತಾ ಇದೆ. ಸೊ ಆಯಿತು, ಈಗ ನಾನು ವೈಫೈನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ದು ಯಾವುದೋ ಒಂದು ಡಿವೈಸ್ ಇದೆ, V40ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಮಾಡಿಬಿಟ್ಟು ಓಕೆ ಪಾಸ್ವರ್ಡ್ ಹಾಕಿದೆ, ಓಕೆ ಮಾಡಿದೆ. ಸೊ ಈಗ ವೈಫೈ ಅನ್ನೋದು ಕನೆಕ್ಟ್ ಆಯಿತು ಸಕ್ಸಸ್ಫುಲ್ಲಾಗಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ Vivo V40 ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡೋಣ. ಓಕೆನಾ. ಗೆಟಿಂಗ್ ಯುವರ್ ಫೋನ್ ರೆಡಿ. ಸೊ ಏನೋ ಆಪ್ಷನ್ ಬರ್ತಾ ಇದೆ, ನೋಡೋಣ ಏನಾಗುತ್ತೋ, ಸ್ಕಿಪ್ ಆಗುತ್ತೋ ಏನಾಗುತ್ತೋ ನನಗೂ ಗೊತ್ತಿಲ್ಲ. ನಾನು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮೇ, ನೋಡೋಣ ಏನು ಆಪ್ಷನ್ ಬರುತ್ತೆ ಅಂತ. ಓಕೆ, ಡೌನ್ಲೋಡಿಂಗ್ ಬರ್ತಾ ಇದೆ. ಸೊ ನಾಜೋ 70X ಬಿಲಾಂಗ್ಸ್ ಟು 5G. ಓಕೆ, ಎಲ್ಲ ಓಕೆ ಮಾಡಿರಿ, ಏನು ಬರುತ್ತೆ ಅದು ಓಕೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ. ಇಷ್ಟೊತ್ತು ಆಪ್ಷನೇ ಬರ್ತಾ ಇಲ್ಲ, ಬ್ಲ್ಯಾಂಕ್ ಸ್ಕ್ರೀನ್ ಆಯ್ತು. ಯೂಸ್ ಓನ್ಲಿ ದಿಸ್ ಶೀಲ್ಡ್ ಓಕೆ ಮಾಡಿ, ಅದನ್ನೇ ಓಕೆ ಮಾಡಿ. ಸೊ ನೆಕ್ಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಇದನ್ನ ಓಕೆ ಮಾಡಿ. ಸೊ ನೆಕ್ಸ್ಟ್ ಮಾಡಿ. ಓಕೆ, ಇಲ್ಲಿ ಎಕ್ಸಿಟ್ ಮಾಡಿ ನೋಡಿ ಒಂದು ಸಲ. ಎಕ್ಸಿಟ್ ಆಗಿಲ್ಲ ಅಂದರೆ ಸೈನ್ ಇನ್ ಮಾಡಿ. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಮಾಡಿ, ಎಲ್ಲ ಆಪ್ಷನ್ಸ್ ಎಲ್ಲ ನೆಕ್ಸ್ಟ್ ಮಾಡಿ. ಬ್ಯಾಕ್ ಮಾಡಿ ಒಂದು ಸಲ, ಬ್ಯಾಕ್ ಮಾಡಿ. ಎಲ್ಲ ಸೈನ್ ಅಪ್ ಎಲ್ಲ ಮಾಡೋಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಓಕೆ, ಗೂಗಲ್ ಸರ್ವಿಸ್ ಆಲ್ಮೋಸ್ಟ್ ಆದಂಗೆ ಐತೆ. ಸೊ ನೆಕ್ಸ್ಟ್ ಮಾಡಿ. ಆಗೋಯ್ತು ಗುರು, ಸಕ್ಸಸ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸ್ಕ್ರೀನ್ ಬ್ಲ್ಯಾಂಕ್ ಆಗ್ತಾ ಇದ್ದಿದ್ದನ್ನು ಸಕ್ಸಸ್ಫುಲ್ಲಾಗಿ ಬೈಪಾಸ್ ಮಾಡಿದ್ದೀವಿ. ಇದರಲ್ಲಿ ನನ್ನ ಪ್ರಕಾರ ಸಿಮ್ ವರ್ಕ್ ಆಗಲ್ಲ ಅನ್ಕೋತೀನಿ, ವೈಫೈಲೆಲ್ಲ ಯೂಸ್ ಮಾಡ್ಕೊಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ.